ನಮಸ್ಕಾರ ಎಲ್ರಿಗೂ ಹೆಂಗದಿರಿ. ನಾವು ಇವತ್ತಿನ ದಿನ ಕಾರ ಹುಣ್ಣಿಮೆ ಮಾಡಕತ್ತೀವಿ. ನಮ್ಮಲ್ಲಿ ಶುಕ್ರವಾರ ದಿನ ದೇವ್ರ ಮ್ಯಾಗ ಮಾಡಂಗಿಲ್ಲ, ಲಕ್ಷ್ಮೀ ವಾರದ ಮ್ಯಾಗ. ಹಾಗಾಗಿ ಇವತ್ತು ಶನಿವಾರ ದಿನ ಮಾಡ್ಲಕತ್ತೀವ್ರಿ. ಈಗ ಅಡುಗೆ ಸ್ಟಾರ್ಟ್ ಮಾಡೀನಿ. ಕೆಲಸ ಅಂತೂ ಭಾಳ ಅದ. ಆದ್ರೆ ಅಬಿಗೆ ತೊಗೊಳೋರು ಯಾರಿಲ್ಲ. ಆದರೂ ಒಂದು ಜೊತೆ ಹೆಂಗೆ ಮಾಡ್ಲಕತ್ತೀನಿ ತೋರಿಸ್ತೀನಿ ಬರ್ರಿ. ರಾತ್ರಿ ಮಾಡಿ ಬರೆಯೋದು ಮಾಡಿ 12 ಗಂಟೆಗೆ ಮಲ್ಕೊಂಡಿದ್ದಾರೆ. ಎಲ್ಲ ಕಸ ಅದೆಲ್ಲ ಹುಡುಗಿನಿ ಒಂದು ಸ್ವಲ್ಪ ಸರಿಸಿಟ್ಟಿದ್ದ ಬುಕ್ಗಳೆಲ್ಲ ಇಲ್ಲೇ ಬಿದ್ದುಬಿಟ್ಟಾವು. ಒಂದು ಸ್ವಲ್ಪ ಎತ್ತಿಡಬೇಕು. ಬರೆಯೋದಂತೂ ಎಷ್ಟು ಮಾಡಿದ್ರು ತೀರವಲ್ತು. ಆಗಿಂದಾಗೆ ಬರೆದ್ರೆ ಅದೆಲ್ಲ ಆತದ್ರಿ ಖರೆ. ಆದ್ರೆ ನನ್ನ ಮಗನ ಸಲಿಂದ ಬರೋದಲ್ಲ ಬಟ್ಟಕ್ಕೆ ರಾತ್ರಿ ಬರೆದ್ರಾಯ್ತು ಇದು ಒಂದು ಕೂತು ನಿದ್ದೆ ಬರ್ನ ಹಾಗೆ ಮಲ್ಕೊಳ್ಳೋದು ನಡೆದದ್ರಿ. ತೆಲುಗುಮ್ ದರ್ಶನ ಇಟ್ಕೊಂಡ್ಕೆ ಮಕ್ಕೊಂಡು ಬಿಟ್ಟಿದ್ದೆ. 12 ತನಕ ಬರ್ದೀನಿ ಇವತ್ತಿನ ದಿನ. ಇನ್ನೂ ಉಳಿದಿದ್ದೆಲ್ಲ ಬರಿಬೇಕು ನಾನು. ಇಲ್ಲಿ ಈಗ ಹೋಳಿಗೆ ಮಾಡ್ಬೇಕಂತೇಳಿ ನಾನು ಕುಕ್ಕರ್ನಾಗ ಬ್ಯಾಳಿ ಕುದಿಸ್ಲಿಕ್ಕೆ ಇಟ್ಟಿನ್ರಿ. ಬ್ಯಾಳಿ ಕುದಿಸ್ಲಿಕ್ಕೆ ಇಟ್ಟು ಹಾಗೆ ಕಡೆ ಅಕ್ಕಿ ಹಸನ್ ಮಾಡ್ಲಕತ್ತೀನಿ. ನಮ್ಮ ಹೊಲ್ದಾಗ ಅದಾವ್ರಿ ದನಗಳದೆಲ್ಲ. ಆಮೇಲೆ ಆಕಳ ನಮ್ದು ಇತ್ತು, ಆದ್ರೆ ಮೇವು ಇಲ್ಲಾರ ಬಟ್ಟೆಯಾಕ ಬ್ಯಾಸಗಿದಿಂದಾಗ ತ್ರಾಸ ಆಗ್ಲಕತ್ತು. ಹಾಗಾಗಿ ಬೇರೆ ಊರಾಗ ಬಿಜಾಪುರದಾಗ ಬಿಟ್ಟು ಬಂದೀವಿ ನಮ್ಮ ಔಷಿಯವ್ರ ಬಲ್ಲಿ. ಈಗ ಬ್ಯಾಳಿ ಆಲ್ಮೋಸ್ಟ್ ಕುದ್ದದ. ಇನ್ನೇನು ಅದ್ರಾಗ ಬೆಲ್ಲ ಹಾಕಿ ಇನ್ನು ತಿರುವಾಡ್ಕೊಂಡು ತಕ್ಕೋಬೇಕು. ಹಬ್ಬ ಹುಣ್ಣಿಮೆ ಯಾಕೆ ಬರ್ತಾವ ಅನ್ನಂಗೆ ಆಗ್ಲಿಕತ್ತದ. ಯಾಕಂದ್ರೆ ಹಿಡಿಯೋರು ಯಾರು ಇಲ್ಲ. ನಮ್ಮ ಅಭಿ ಚಂತನ ಬೀಳೋದು ಹೇಳೋದು ಮಾಡ್ಲಕತ್ತಾನ. ಪೆಟ್ಟು ಭಾಳ ಮಾಡ್ಕೊಂಡನ. ಗಲ್ಲಕ್ಕೆ ಹಿಂದೆ ತಲೆಗೆ ಅದೆಲ್ಲ ಬಡಿಸ್ಕೊಂಡನ. ಇದೆಲ್ಲ ಮಾಡಿ ಮತ್ತು ಅವ್ನಿಗೆ ಮಲಗಿಸಿದ್ದೆ ನಾನು. ಮಲ್ಕೊಂಡ ಮುಂಜಾನೆ ಎದ್ದಿದ್ದವ್ರಿ. ನನಗಿಂತ ಮುಂಚೆನೇ ನಶಿಕ್ನಾಗ ಅವನೇ ಎದ್ದಿರ್ತಾನ. ರಾತ್ರಿ ಮಾಡಿ 3 ಗಂಟೆಗೆ ಎದ್ರೂ ನಾನು 3 ಗಂಟೆಗೂ ನನ್ನ ಜೋಡಿನೇ ಹೇಳ್ದಿರ್ತಾನ. ಅವನಿಗೆ ಹೊತ್ಕೊಂಡು ಬಗ್ಲಾಗ ಹೊತ್ಕೊಂಡು ಅವನು ಆಮೇಲೆ ಕಸ ಗುಡಿಸಿ ಒಂದು ಸ್ವಲ್ಪ ನೀರು ಅದು ಕಾಸ್ಲಿಕ್ಕೆ ಇಡೋಗೆ ಮತ್ತು ಹೊಳೆ ವಾಪಸ್ ನಿದ್ದೆ ಬಂದಿರ್ತಾನ. ಮತ್ತು ಮಲಗಿಸಿರ್ತೀನಿ. ಈಗ ನೋಡ್ರಿ, ಈಗ ಬೆಲ್ಲ ಹಾಕಿದ್ದೆ ನಾನು. ಇನ್ನಿದು ಒಂದು ಸ್ವಲ್ಪ ಕುದ್ದ ಮೇಲೆ ಚೆಂದಾಗಿ ಎಲ್ಲ ಹೀರ್ಕೊಂಡು ಬರೋಕೆ ಅರಿತೀನಿ ರೀ ಹೂರ್ಣ. ಮುಂಜಾನೆ ಬಟ್ಟೆ ಹೋಗುವಾಗ ಒಂದು ಸ್ವಲ್ಪ ತಮ್ಮಾಗ ನೋಡವ ತಲೆ ನಮ್ಮ ಸಂಸ್ಕೃತಿ ಬಲ್ಲಿ ಗಾಡಿ ಮ್ಯಾಗ ಕುಂದ್ರಿಸಿ ಬಿಟ್ಟು ಹೋಗಿನ್ರಿ. ಅದು ತಲೆ ಮ್ಯಾಗ ಬಾದಾಮಿ ಕಾಯಿ ಬಿತ್ತು. ಆಮೇಲೆ ಅವನು ಲಗ ಹೊಡೆದು ಬಿಟ್ಟ. ಒಂದು ಸ್ವಲ್ಪ ಪೆಟ್ಟಾಯ್ತು ಅವನಿಗೆ. ಆ ಶಿಟ್ಟಿಗೆ ನಮ್ಮ ಸಂಸ್ಕೃತಿಗೆ ಒಂದು ಸ್ವಲ್ಪ ಕೆಲಸದ ಒತ್ತಡ ಆಗಿ ಒಂದು ಏಟು ಹೊಡೆದ. ಭಾಳ ಹಳ್ಯಾಳ ಆಗ್ಲಕತ್ತದ. ಇಬ್ಬರು ಅಳ್ಳಾಕತ್ತಿದ್ರು. ಮತ್ತು ಆಮೇಲೆ ಅವ್ರಿಗಿಬ್ಬರಿಗೆ ರಂಬಿಸ್ದೆ ನಾನು. ಅಟ್ ಹೊಡೆದ್ರು ನಮ್ಮ ಸಂಸ್ಕೃತಿ ಬಂದು ನನಗೆ ಮತ್ತು ಕುಂಕುಮ ಹಚ್ಚಿ ಹೋದ್ರು ಹಣಿ ಮ್ಯಾಗ. ಯಾವಾಗಲೂ ಫಿಲ್ಟರ್ ನೀರಲ್ಲಿ ಕುದಿಸ್ತಿದ್ದೇವೆ ನಾವು ಬ್ಯಾಳಿ. ಮತ್ತು ಇವತ್ತು ಫಿಲ್ಟರ್ ನೀರು ಇಲ್ಲ, ಹಾಗಾಗಿ ನಳದ ಬಂದಿದ್ದ ನೀರನ್ನು ಕುದಿಸೀನ್ರಿ ಬ್ಯಾಳಿ. ಅದೆಲ್ಲ ಕುದ್ದವು. ಇದೇನು ಚಾಣಿ ಏನಾದಲ್ಲ ಹೂರ್ಣ ಅರಿಯೋದು. ಇದು ಮಂದಿ ಕೊಟ್ಟೆ ಎಲ್ಲ ಹರಿದು ಮುರಿದು ಹೋಗಿಬಿಟ್ಟದ್ರಿ. ಇನ್ನು ತೆಳಕ್ಕೆ ಹೋಗಿ ಕಲ್ಲಾಗ ಹರ್ಕೊಂಡು ಬರೋದ್ರಾಗೆ ಅವ್ನು ಹೊಳ್ಳಿ ಎದ್ದಿನ ಶುರು ಮಾಡಿಬಿಡ್ತಾನೆ ರಾಗತ್ತೇಳಿ ಇದ್ರಾಗೆ ಅರ್ಲಿಕತ್ತೇನ್ರಿ ಈಗ. ನಮ್ಮ ಸಂಸ್ಕೃತಿ ಹಸಿವಾಗ್ಯದಲ್ಲಕತ್ತಿದ್ರಿ. ಹಾಗಾಗಿ ಈಗ ಮೊದಲ ಚಪಾತಿ ಮಾಡಿಕೊಟ್ಟ ನಾನು. ಆಮೇಲೆ ಮತ್ತೆ ಹುಡುಗಿ ಮಾಡಿದ್ರೈತೇಳಿ ಅಭಿ ಹೇಳೋದ್ರಾಗ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಬೇಕು. 50 ಮನೆಯಲ್ಲಿ 60 ಸರ್ವೆ ಮಾಡತ್ತೇಳ್ಯಾರ. 50 ಮನೆ ಕಡ್ಡಾಯವಾಗಿ ಮಾಡಲೇಬೇಕು ಇವತ್ತು ನಾನು. ಶುಕ್ರವಾರ ಮತ್ತು ಶನಿವಾರದಂತೂ ತಪ್ಪಲಾರ್ದೆ ಮಾಡಬೇಕು. ಹಾಗಾಗಿ 50 ಮನೆಯಲ್ಲಿ 60 ಸರ್ವೆ ಮುಗಿಸ್ಕೊಂಡು ಮತ್ತೆ ರಿಪೋರ್ಟ್ ಕೊಡ್ಲಿಕ್ಕೆ ಇಂಡಿಗೆ ಹೋಗಬೇಕು. 12 ಗಂಟೆ ಅಷ್ಟಿಗೆ ಇರ್ಬೇಕಂತ ಹೇಳಿದ್ರು. ನಶಿಕ್ನಾಗ 5 ಗಂಟೆಗೆ ಅದನ್ನು ಕೆಲಸನೇ ತೀರ್ವಲ್ತು. ಅಭಿಗೆ ಯಾರು ತೊಗೊಳೋರಿಲ್ಲಾರ ಬಟ್ಯಾಕ. ದೇವರಿಗೆ ನೈವೇದ್ಯ ತೋರಿಸ್ಲಕ್ಕಂತ ಹೇಳಿ ನಾವು ಮೊದಲ ಸಣ್ಣ ಹೋಳಿಗೆ ಮಾಡ್ತೀವಿ. ಆಮೇಲೆ ಊಟಕ್ಕಾಗಿ ದೊಡ್ಡ ಹೋಳಿಗೆ ಮಾಡ್ತೀವಿ. ಮೊದಲ ಸಣ್ಣ ಹೋಳಿಗೆ ಎಲ್ಲ ಮಾಡಿ ತೆಗೆದಿಟ್ಟೆ ನಾನು. ಮತ್ತು ಈಗ ದೊಡ್ಡ ಹೋಳಿಗೆ ಮಾಡ್ಲಕತ್ತೀನಿ. ನೈವೇದ್ಯಕ್ಕೆಲ್ಲ ತೆಗೆದಿಟ್ಟಿನಿ ಈಗ ಮಾಡಿ. ನೈವೇದ್ಯ ಹೊಲಕ್ಕೂ ಒಯ್ದು ಮತ್ತು ಲಕ್ಷ್ಮಿಗೆ ಪೂಜೆ ಮಾಡೋದ್ರಿ. ಮತ್ತು ಅದ್ರ ಜೊತೆಗೆ ಮನ್ಯಾಗ ಏನಾದರೂ ಅಥವಾ ಹೊಲದಾಗ ದನ ಕರುಗಳು ಇತ್ತಂದ್ರೆ ದನಗಳಿಗೂ ಪೂಜೆ ಮಾಡಿ ಅವಕ್ಕೆ ಗಿಳಕ ಮಾಡಿಸಿ ಬಣ್ಣದ ಹಚ್ಚಿ ಪೂಜೆ ಮಾಡಿ ಆಮೇಲೆ ದೇವ್ರಿಗೆ ಹೆಂಗೆ ನೈವೇದ್ಯ ತೋರಿಸ್ತೀವಲ್ಲ ಹಾಗೆ ಅವಕ್ಕೆ ದನಗಳಿಗೂ ಇವತ್ತು ನೈವೇದ್ಯ ಅದು ತೋರಿಸಿ ಅವ್ರ ಬಾಯಾಗ ಕೊಡ್ತಾರೆ. ನಮ್ಮ ಮನೆಯಾಗ ಆಕಳ ಇಲ್ಲತ್ತ ಮೊದಲೇ ಹೇಳಿನಲ್ರಿ ನಾನು. ಆಕಳ ಇಲ್ಲ, ಅದು ಬಿಜಾಪುರದಾಗ ಬಿಟ್ಟು ಬಂದ್ವಿ ನಾವು. ಮೇವು ಬ್ಯಾಸಗಿದಿಂದಾಗ ಕಡಿಮೆ ಬೀಳಾಕತ್ತಿತ್ತು. ಸುಮ್ಮನೆ ಅದಕ್ಕೆ ಯಾಕೆ ತ್ರಾಸ ಅಂತ ಹೇಳಿ ಮತ್ತು 15 ಅದು ರೀ ಒಟ್ಟು ಹೋಳಿಗೆ. ಟೋಟಲ್ ಆಗಿ 15 ಹೋಳಿಗೆ ಮಾಡ್ಕೊಂಡು ಮತ್ತು ಒಂದಿಟ್ಟು ಹಿಟ್ಟು ಉಳಿತ್ರಿ, ಗೋಧಿ ಹಿಟ್ಟು. ಅದನ್ನು ಒಂದು ಚಪಾತಿ ಮಾಡಿದೆ. ನಮ್ಮ ಸಂಸ್ಕೃತಿ ಚಪಾತಿ ಬೆಳ್ದಾಕತ್ತೀವಿ ಮತ್ತು ಬೇಕಂತ ಹೇಳಿ. ಮತ್ತು ಉಳಿದ ಹಿಟ್ಟಿಂದ ಚಪಾತಿ ಮಾಡ್ದೆ. ಅನ್ನ ಮಾಡೀನಿ ಮತ್ತು ಸಾರು ಮಾಡೀನಿ. ಮತ್ತು ಚಪಾತಿ ಜೊತೆ ಪಲ್ಯ ಏನಾದರೂ ಬಟಾಟಿ ಪಲ್ಯ ಮಾಡ್ಬೇಕಂದ್ರೆ ಈಗ ನನಗೆ ಟೈಮ್ ಇಲ್ಲ. ಇದೆಲ್ಲ ಮಾಡ್ಕೊತ ಕೂತ್ನಂದ್ರೆ ನಂದು ಎಲ್ಲ ಕೆಲಸ ಹಿಂದುಳಿದು ಬಿಡ್ತದೆ. ಬೈಸ್ಕೋಬೇಕಾಗ್ತದೆ ಅಂತೇಳಿ ಮತ್ತು ಆ ಕಡೆಗೆ ಹೋಗ್ಬೇಕ್ರಿ ನಾನು. ಒಂದು 10 ಚಪಾತಿ ಆದ್ರಿ. ಚಪಾತಿ ಒಂದು 10 ಮಾಡಿದೆ. ಮತ್ತು ಹೋಳಿಗೆ ಒಂದು 15 ಆಗ್ಯಾವ ಅನಿಸ್ತದೆ. 15 ಅಷ್ಟೇ ಆಗ್ಯಾವು. ಮತ್ತು ದೇವ್ರಿಗೆ ಒಂದಿಷ್ಟು ಬೇರೆ ಮಾಡೀನಿ ಸಣ್ಣ. ಈಗ ದೇವ್ರಿಗೆ ನೈವೇದ್ಯ ತೋರಿಸ್ಬೇಕು. ಇವೆಲ್ಲ ತೆಗೆದಿಡ್ತೀನಿ. ಇಲ್ಲಿ ತಾಟ್ನಾಗ ಏನು ಕಾಣಿಸ್ತವಲ್ರಿ, ಇವು ಸಣ್ಣ ಹೋಳಿಗೆ ಅದಾವು. ಇವು ದೇವ್ರಿಗೆ ನೈವೇದ್ಯ ತೋರಿಸ್ಲಿಕ್ಕೆ ಮಾಡಿದ್ದೆ. ಮತ್ತು ಇಲ್ಲಿ ಸಾರು ಮಾಡೀನಿ, ಇನ್ನೂ ಕುದಿಲಿಕ್ಕತ್ತದ. ಮತ್ತು ವಾಟ್ರ್ ಇಷ್ಟೆಲ್ಲ ಅಡುಗೆ ಮಾಡೋದ್ರೊಳಗೆ ಗ್ಯಾಸ್ ನೋಡ್ರಿ ಎಷ್ಟು ಹೊಲಸಾಗಿಬಿಟ್ಟದ. ಇನ್ನು ಗ್ಯಾಸ್ ಒಂದು ತೊಳಿಬೇಕು. ಬಾಂಡೆ ಅಷ್ಟು ತೊಳ್ಕೊಂಡು ಗ್ಯಾಸ ಮತ್ತು ನಾ ಸರ್ವೆಗಿರ್ವೆ ಮುಗಿಸ್ಕೊಂಡು ಬಂದು ಆಮೇಲೆ ತೊಳೆದ್ರೈತೆ ಹೇಳಿ ಬಿಟ್ಟ ಇದು ನೋಡ್ರಿ. ಈಗ ನಾನು ಸರ್ವೆ ಮಾಡ್ಕೊಂಡು ಬಂದು ಈಗ ಊಟಕ್ಕೆ ಕೂತೀನಿ. ಸಾರು ಮತ್ತು ಹೋಳಿಗೆ ಅಷ್ಟೇ ಹಾಕೊಂಡು ಉಳಾಕತ್ತೀನಿ. ಅವಸರಕ್ಕೆ ಊಟನೂ ಹೋಗವಲ್ತು. ಮತ್ತು ಪೂಜೆ ಮುಂಜಾನೆ ಮಾಡಿದ್ದೆ. ಮತ್ತು ದೀಪ ಹಚ್ಚಿ ಉದ್ದಿನ ಕಡ್ಡಿ ಹಚ್ಚಿ ಮತ್ತು ಪೂಜೆ ಇನ್ನೊಮ್ಮೆ ಮಾಡಿ ದೇವ್ರಿಗೆ ನೈವೇದ್ಯ ತೋರಿಸ್ದೆ. ಈ ಸದ ತಯಾರಾಗಿ ಮತ್ತು ಇಂಡಿಗೆ ಹೋಗ್ಬೇಕ್ರಿ ನಾನು. ಅವಸರಕ್ಕೆ ಊಟನೂ ಹೋಗವಲ್ತು.
ಈಗ ನೋಡ್ರಿ ಎಲ್ಲ ಬುಕ್ಗಳು ತೊಗೊಂಡು ಅಭಿಗೆ ಕರ್ಕೊಂಡು ಹೊಂಟೀನಿ ಇವತ್ತು. ಮತ್ತು ಲೇಟ್ ಆಯಿತು ಅಂದ್ರೆ ಅಳ್ಳಕ್ಕೆ ಚಾಲು ಮಾಡ್ತಾನೆ. ಮತ್ತು ಇವ್ರ ಪಪ್ಪ ಅವರು ಈಗ ಹೊಲದಾಗ ಬಿತ್ತೋದು ನಡೆದದಲ್ರಿ, ಹಾಗಾಗಿ ಹೊಲದಾಗ ಹತ್ತಿ ಬೀಜ ಉರ್ಲಿಕತ್ತಾರ. ಇವನಿಗೆ ಹಿಡಿಯೋರು ಯಾರೂ ಇಲ್ಲ. ನಮ್ಮ ಸಂಸ್ಕೃತಿ ನೋಡ್ರಿ ಎಷ್ಟು ಪೌಡ್ರ್ ತಂದ್ರು ಇಲ್ಲಿ ನೋಡ್ರಿ ನಮ್ಮ ಅಭಿದು ಪ್ಯಾಂಟಿಗೆಲ್ಲ ಪೌಡ್ರ್ ಹಚ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ಟಾಳ. ಮತ್ತು ಇಲ್ಲಿ ಬುಕ್ಕ ತೊಗೊಂಡು ಕೂತೀನಿ. ಈಗ ಹೋಗ್ಬೇಕ್ರಿ, ಈಗ ಟೈಮ್ ಆಯಿತು, ಈಗಾಗಲೇ 11:15 ಆಗ್ಯದ. ಎಂದೂ ಇಲ್ಲದೆ ಅಭಿಗೆ ಇವತ್ತು ನನ್ನ ಜೊತೆ ಕರ್ಕೊಂಡು ಹೋಗಿದ್ಕೆ ಮಳೆ ಸಿಗಾಕೊಂಡು ಬಂದೇವ್ರಿ. ನಾವು ಇವತ್ತು 11 ಗಂಟೆಗೆ ಹೋಗಿದ್ದೆವು, 3 ಗಂಟೆ ಆಯಿತು ಹೊಳ್ಳಿ ಮನೆಗೆ ಬರೋದ್ರಾಗೆ. ನಾನು ತೊಯ್ಸ್ಕೊಂಡೆ, ಆದ್ರೆ ಅಭಿಗೆ ಹೊಚ್ಚಿದ್ರಿಂದ ಏನೂ ಅವನಿಗೆ ತೊಯ್ಸ್ಲಿಲ್ಲ. ಬರೋದ್ರಾಗೆ ಮಳೆ ಬಂದು ಇಲ್ಲಿ ನೋಡ್ರಿ ಬಾದಾಮಿಕಾಯಿ ಎಲ್ಲ ಕೆಳಗಡೆ ಬಿದ್ದು ಎಲ್ಲ ಯಾವ ರೀತಿ ಹೊಲಸಾಗಿಬಿಟ್ಟದ. ಇನ್ನು ಇದೆಲ್ಲ ಸ್ವಚ್ಛ ಮಾಡ್ಬೇಕು ನಾನು. ಇಲ್ಲಿ ನೋಡ್ರಿ ಹಳದಿ ಕಲರ್ ಬಿದ್ದ ನೋಡ್ರಿ, ಇದೇ ಥರ ಆತಾವು ಇಲ್ಲಿ ಬಾದಾಮಿಕಾಯಿ ಗಿಡಕ್ಕೆ. ಇದು ಗಿಡ ಬೇರೆ ಅದ, ಅಂದ್ರೆ ಗುಲಾಬಿ ಕಲರ್ದ ಆಗವು ಬಾದಾಮಿ ಬೇರೆ ಇರ್ತಾವೆ, ಮತ್ತು ಈ ರೀತಿಯಾಗಿ ಆಗವು ಬೇರೆ ಇರ್ತಾವೆ. ಇವು ಒಂದು ಸ್ವಲ್ಪ ಸಿಹಿ ಇರ್ತಾವ್ರಿ. ಗಿಡದಾಗಂತೂ ವಜ್ಜೆ ಆಗಿಬಿಟ್ಟಾವು. ಇನ್ನು ಬರೇ ಇವು ಬೆಳೆಯೋದ್ರಾಗೆ ಹೋಗಿಬಿಡ್ತಾರೆ ಟೈಮ್. ಇಷ್ಟು ದಿನ ಬರೀ ತಪ್ಪಲ ಬೀಳಾಕತ್ತಿತ್ತು, ಹಳದಿ ಆಗಿದ್ದ ಎಲೆಗಳೆಲ್ಲ ಅವೆಲ್ಲ ಉದುರಿ ಹೋಗ್ಯಾವು. ಈಗ ಹಸಿರಾಗ್ಯದೆಲ್ಲ ಗಿಡ. ಆಮೇಲೆ ಮಕ್ಕಳದು ಇಲ್ಲಿ ಭಾಳ ಕಾಟ, ಭಾಳ ಗಿಡದಾಗ ಕಲ್ಲು ಮತ್ತು ಕಟ್ಟಿಗೆ ಹೊಡೆದು ತಿನ್ನೋ ಸಲುವಾಗಿ ಅದಲ್ಲೇ ಸಿಗಾಕೊಂಡ್ಮೇಲೆ ಇಲ್ಲಿ ತಲೆಯಾಗೆಲ್ಲ ಬೀಳ್ತಾವು. ಹೇಳಿದ್ರೆ ಕೇಳಂಗಿಲ್ಲ. ನೋಡ್ಬೋದು ಇಲ್ಲಿ ಎಷ್ಟು ಹತ್ತೇವೆ ನೋಡ್ರಿ ಗಿಡದಾಗ ಕಾಯಿ. ನಾವು ಸಣ್ಣವರಿದ್ದಾಗ ಹೀಗೆ ಮಾಡ್ತಿದ್ದೆವು, ಬಾದಾಮಿಕಾಯಿ ಯಾರ್ಸೋದು, ಬಾರಿಕಾಯಿ ಯಾರ್ಸೋದು ಮಾಡ್ತಿದ್ದೆವು. ಆ ಶಾಲೆಗೆಲ್ಲ ತೊಗೊಂಡೋಗಿ ಮಾರಿದ್ನೂ ಉಂಟು. ಮಾರಿ ನಾವು 1 ರೂಪಾಯಿಗೆ 2 ಅಂದರೆ 8 ಆಣೆಗೆ 1 ಈ ರೀತಿಯಾಗಿ ಮಾರಿ ಜಾತ್ರೆಗೆ ರೊಕ್ಕಗಳೇ ಮಾಡ್ತಿದ್ದೆವು. ಅವು ಗುಲಾಬಿ ಕಲರ್ನ ಇರ್ತಾವಲ್ಲ, ಅವು ಒಂದು ಸ್ವಲ್ಪ ಹುಳಿ ಇರ್ತಾವೆ. ನೀವು ಈ ರೀತಿ ಬಾದಾಮಿಕಾಯಿ ಯಾವಾಗ ತಿಂದಿದ್ದೀರಿ ಅಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಯಾವ ಊರ್ದಿಂದ ನೋಡಕತ್ತೀರಿ ಅದನ್ನು ಕಮೆಂಟ್ ಮಾಡಿರಿ.